ಇವಿಎಂನಲ್ಲಿ ನಿಖಿಲ್ ಹೆಸರು ಮೊದಲು ಬಂದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಸುಮಲತಾಗೆ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಿಖಿಲ್ ಹೆಸರು ಮೊದಲು ಬಂದಿದ್ದು ತಾಂತ್ರಿಕವಾಗಿ ಸರಿಯಾಗಿದೆ. ಯಾಕಂದ್ರೆ ಅಧಿಕೃತ ಪಕ್ಷದ ಅಭ್ಯರ್ಥಿಗಳ ಹೆಸರು ಮೊದಲು ಬರುವುದು ಸಂಪ್ರದಾಯ. ಅದರಂತೆ ನಿಖಿಲ್ ಹೆಸರನ್ನ ಮೊದಲು ಮುದ್ರಿಸಿದ್ದಾರೆ. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಯಾರು ಬೇಕಾದರೂ ಕೋರ್ಟಿಗೆ ಹೋಗಿ ಪ್ರಶ್ನಿಸಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ರೆಕಗ್ನೈಸ್ಡ್ ಪಾರ್ಟಿಗಳೇನಿರ್ತದೆ, ರೆಕಗ್ನೈಸ್ಡ್ ಪಾರ್ಟಿಗಳನ್ನು ಮೊದಲನೇ ಹೆಸರುಗಳನ್ನು ಕೊಡ್ತಾರೆ. ಮೊದಲು 2, 3, 4 ಕೊಟ್ಕೊಂಡು ಹೋಗ್ತಾರೆ ರೆಕಗ್ನೈಸ್ಡ್ ಪಾರ್ಟಿಗಳು. ಇಲ್ಲಿ ಇರತಕ್ಕಂಥದ್ದು ರೆಕಗ್ನೈಸ್ಡ್ ಪಾರ್ಟಿಗಳು 2, ಒಂದು JDS ಮತ್ತೊಂದು BSP. ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ದು ಲೆಕ್ಕ ತೆಗಿತಾರೆ, ಅದ್ರ ಮೇಲೆ ಹಾಕ್ತಾರೆ ಕನ್ನಡ ಆಲ್ಫಾಬೆಟಿಕ್ನಲ್ಲಿ. ಅದರಿಂದ ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕಾಗೋದಿಲ್ಲ. ಸುಮಲತಾ ಅವರು ಅದನ್ನೇ ಆರೋಪ ಮಾಡ್ತಾರೆ. ಅವ್ರಿಗೆ ಆರೋಪ ಮಾಡೋದಕ್ಕೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯ ಪ್ರಚಾರಗಳಿಗೆ, ಆ ರೀತಿಯ ಸುಳ್ಳು ಹೇಳಿಕೆ ಕೊಡ್ತಕ್ಕಂಥದ್ರ ಬಗ್ಗೆ ಗಮನನೂ ಕೊಡ್ಲಿಕ್ಕೆ ಹೋಗೋದ್ರ ಅವಶ್ಯಕತೆಯೂ ನನಗಿಲ್ಲ. ಟೆಕ್ನಿಕಲಿ ಮತ್ತು ಸರ್ಕಾರದ ಚುನಾವಣೆಯ ನೀತಿ ನಿಯಮಾವಳಿಗಳಲ್ಲಿ ಏನಿರ್ತದೆ ಅದರ ಪ್ರಕಾರ ಮಾಡ್ತಾರೆ. ತಪ್ಪಾಗಿದ್ರೆ ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ನಿನ್ನೆ ದಿನ ಬಂದಂಥ ಮಾಹಿತಿಗಳನ್ನು ಟ್ವೀಟ್ ಮಾಡಿದ್ದಾರೆ. ಇನ್ನೂ ದ್ವೇಷದ ರಾಜಕಾರಣಿಗಳನ್ನು ಬಿಟ್ಟಿಲ್ಲ. ರೈಲ್ವೆ ಅಧಿಕಾರಿಗಳ ಹೆಸರಿನಲ್ಲಿ 8 ಏಜೆನ್ಸಿಗಳಲ್ಲಿ 2, 3 ಕಾರುಗಳನ್ನು ತರಿಸ್ಕೊಂಡು ನಿನ್ನೆ 5:30, 6 ಗಂಟೆಗೆ ಬಿಟ್ಟಿದ್ದಾರೆ. ಮಂಡ್ಯದ ಹಲವಾರು ಪ್ರದೇಶಗಳಲ್ಲಿ ಬೆಳಗಿನ ಜಾವ 4:15 ಗಂಟೆವರೆಗೆ ಹಲವಾರು ಅಕ್ಕಿ ಗಿರಣಿಗಳು, ಆಲೆಮನೆಗಳಿಗೆ ಹೋಗಿ ಸಣ್ಣ ಸಣ್ಣ ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಪಾಪ ಕಷ್ಟಪಟ್ಟು ರಾತ್ರಿಯಲ್ಲಿ ನಿದ್ದೆಗೆಟ್ಟು ಈಗ ಹೋಗಿ CFTRನಲ್ಲಿ ಬೆಳಗ್ಗೆ 4:15 ಗಂಟೆಗೆ ಹೋಗಿ ಮಲಗಿದ್ದಾರೆ ಪಾಪ IT ಅಧಿಕಾರಿಗಳು. ಈ ರೀತಿಯ ಸಣ್ಣ ಥರದ ಇವರ ನಡವಳಿಕೆಗಳೇನಿದೆ, ಏನು ಬಂಡವಾಳ ಸಿಗೋದಿಲ್ಲ. ಇದೆಲ್ಲ ಪಾಪ ಎಲ್ಲ ಮಂಡ್ಯದಲ್ಲಿ ಇವತ್ತು BJP ನಾಯಕರೊಬ್ಬರು ಹೇಳಿಕೆ ಕೊಟ್ಟರು. ನೋಡಿದ್ರೆ ಏನು ಮಾಡದೇ ಇದ್ರೆ ಯಾತಕ್ಕೆ ಹೆದರಬೇಕು ಅಂತ